ಉತ್ತರ ಕನ್ನಡಿಗರಿಗೆ ಮತ್ತೊಂದು ಅನ್ಯಾಯ ಆಗೋದು ಬಹುತೇಕ ಪಕ್ಕಾ. ತೀವ್ರ ವಿರೋಧದ ನಡುವೆಯೂ ಮಂಗಳೂರು ಹೈಕೋರ್ಟ್ ಪೀಠಕ್ಕೆ ಸೇರಲಿದೆಯಾ ಜಿಲ್ಲೆ? ಎಸ್, ಒಂದರ ಮೇಲೊಂದು ಅನ್ಯಾಯ ಎದುರಿಸುತ್ತಲೇ ಬರುತ್ತಿರುವ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನರು ಇದೀಗ ಮತ್ತೊಂದು ಮಹಾ ಅನ್ಯಾಯವನ್ನ ಎದುರಿಸಲು ಸಜ್ಜಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ. ನಮಗೆ ಬೇಕಾಗಿದ್ದನ್ನ ಕೇಳುವಾಗ ಕಣ್ಣು ಕಿವಿ ಯಾವುದೂ ಇಲ್ಲದಂತೆ ವರ್ತಿಸುವ ಸರ್ಕಾರಗಳು ಬೇಡದನ್ನ ಮಾಡುವುದಕ್ಕೆ ಮಾತ್ರ ಭಾರಿ ಆಸಕ್ತಿಯನ್ನ ತೋರಿಸುತ್ತವೆ. ಅದರಂತೆ ಜಿಲ್ಲೆಯ ಜನರು ಎಷ್ಟೇ ಬೇಡ ಬೇಡ ಎನ್ನುತ್ತಿದ್ದರೋ ಜಿಲ್ಲೆಯನ್ನ ಧಾರವಾಡ ಹೈಕೋರ್ಟ್ ಪೀಠದ ವ್ಯಾಪ್ತಿಯಿಂದ ಮಂಗಳೂರಿಗೆ ಸೇರಿಸಲು ಇದೀಗ ತಯಾರಿ ನಡೆದಿದೆ. ಹೌದು, ಉತ್ತರ ಕನ್ನಡಿಗರ ತೀವ್ರ ವಿರೋಧದ ನಡುವೆಯೂ ಜಿಲ್ಲೆಯನ್ನ ಸಮೀಪದ ಧಾರವಾಡ ಪೀಠದ ಬದಲು ಹೊಸದಾಗಿ ನಿರ್ಮಿಸಲು ಉದ್ದೇಶಿಸಿರುವ ದೂರದ ಮಂಗಳೂರು ಪೀಠಕ್ಕೆ ಸೇರಿಸುವ ಕಾರ್ಯಕ್ಕೆ ಬರದ ತಯಾರಿ ನಡೆದಿರುವ ಬಗ್ಗೆ ಮಾಹಿತಿ ಬಂದಿದೆ. 2 ತಿಂಗಳಿನಲ್ಲಿಯೇ ಮಂಗಳೂರು ಹೈಕೋರ್ಟ್ ಪೀಠ ಕಾರ್ಯಾರಂಭ ಮಾಡಲಿದೆ ಎನ್ನಲಾಗುತ್ತಿದ್ದು, ಉತ್ತರ ಕನ್ನಡ ಜಿಲ್ಲೆಯನ್ನು ಈ ಹೊಸ ಹೈಕೋರ್ಟ್ ಪೀಠಕ್ಕೆ ಸೇರಿಸುವುದು ಬಹುತೇಕ ಫಿಕ್ಸ್ ಎಂದೇ ಹೇಳಲಾಗುತ್ತಿದೆ. ಮಂಗಳೂರಿನ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದಲ್ಲಿ ಹೈಕೋರ್ಟ್ ಪೀಠವನ್ನ ಆರಂಭಿಸಲು ಸ್ಥಳ ಗುರುತಿಸಲಾಗಿದ್ದು, ಶೀಘ್ರವೇ ಕಟ್ಟಡದ ನವೀಕರಣ ಕಾಮಗಾರಿಯು ಆರಂಭವಾಗಲಿದೆಯಂತೆ. ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಚಿಕ್ಕಮಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳನ್ನ ಈ ಹೊಸ ಪೀಠದ ವ್ಯಾಪ್ತಿಗೆ ತರಲು ನಿರ್ಧರಿಸಲಾಗಿದೆಯಂತೆ. ಉಳಿದ ಜಿಲ್ಲೆಗಳಿಗೆ ಇದರಿಂದ ಲಾಭವಾಗುವುದೇನೋ, ಆದ್ರೆ ನಮ್ಮ ಜಿಲ್ಲೆಗೆ ಮಾತ್ರ ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು. ಹೀಗಾಗಿ ಉತ್ತರ ಕನ್ನಡವನ್ನ ಮಂಗಳೂರು ಹೈಕೋರ್ಟ್ ಪೀಠಕ್ಕೆ ಸೇರಿಸುತ್ತಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗುತ್ತಿದೆ. ಭೌಗೋಳಿಕವಾಗಿ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ತಾಲೂಕುಗಳಿಗೆ ಮಂಗಳೂರಿಗಿಂತ ಧಾರವಾಡವೇ ಅತ್ಯಂತ ಹತ್ತಿರದಲ್ಲಿದೆ. ಈಗಿರುವ ಧಾರವಾಡ ಪೀಠವನ್ನ ಬಿಟ್ಟು ಕರಾವಳಿ ಜಿಲ್ಲೆ ಎಂಬ ಒಂದೇ ಕಾರಣಕ್ಕೆ ಇಡೀ ಉತ್ತರ ಕನ್ನಡವನ್ನ ಮಂಗಳೂರು ಪೀಠಕ್ಕೆ ಸೇರಿಸುತ್ತಿರುವುದು ಜಿಲ್ಲೆಯ ಜನರಿಗೆ ಮಾಡುತ್ತಿರುವ ಮತ್ತೊಂದು ಅನ್ಯಾಯ ಎಂದೇ ಹೇಳಲಾಗುತ್ತಿದೆ. ಜಿಲ್ಲಾ ಕೇಂದ್ರ ಕಾರವಾರದಿಂದ ಧಾರವಾಡ ಕೇವಲ 174 ಕಿಲೋಮೀಟರ್ ದೂರವಿದ್ದರೆ ಹಳಿಯಾಳ, ಜೊಯ್ಡಾ, ದಾಂಡೇಲಿ, ಮುಂಡಗೋಡ, ಯಲ್ಲಾಪುರ, ಶಿರಸಿ ತಾಲೂಕುಗಳಿಗೆ ಇನ್ನೂ ಹತ್ತಿರದಲ್ಲಿದೆ. ಆದ್ರೆ ಕಾರವಾರದಿಂದ ಮಂಗಳೂರಿಗೆ ಹೋಗಬೇಕೆಂದ್ರೆ 260 ಕಿಲೋಮೀಟರ್ಗಿಂತ ಹೆಚ್ಚು ದೂರವನ್ನ ಕ್ರಮಿಸಬೇಕು. ಕನಿಷ್ಠ 5 ರಿಂದ 6 ಗಂಟೆಗಳ ಕಾಲ ಪ್ರಯಾಣವನ್ನ ಮಾಡಬೇಕು. ಘಟ್ಟದ ಮೇಲಿನ ತಾಲೂಕುಗಳ ಜನ ಮಂಗಳೂರಿಗೆ ಹೋಗಿ ಬರಬೇಕು ಅಂದ್ರೆ 1 ದಿನವೂ ಸಾಲುವುದಿಲ್ಲ. ಹೀಗಿದ್ದು ಜಿಲ್ಲೆಯನ್ನ ಮಂಗಳೂರು ಪೀಠಕ್ಕೆ ಸೇರಿಸಲು ಹೊರಟಿರುವುದು ಎಷ್ಟು ಸರಿ ಎನ್ನುವುದು ಜಿಲ್ಲೆಯ ಜನರ ಪ್ರಶ್ನೆಯಾಗಿದೆ. ಇನ್ನಾದ್ರೂ ಸರ್ಕಾರ ಮತ್ತು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ತಮ್ಮ ನಿರ್ಧಾರವನ್ನ ಬದಲಿಸ್ತಾರಾ ಅಥವಾ ನೀವಿರೋದೇ ಅನ್ಯಾಯವನ್ನ ಅನುಭವಿಸೋಕೆ ಅಂತ ಸುಮ್ಮನಾಗ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಸಿರ್ಸಿ ನ್ಯೂಸ್.